ಓಂ ಶಾಂತಿ. ಮುರಳಿಯ ದಿನಾಂಕ 29/12/2021. मीठे बच्चे, तुम आधा कल्प के लिए सुखधाम में हॉलिडे मनाएंगे, क्योंकि वहाँ दुख का नाम निशान नहीं है. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಅರ್ಧ ಕಲ್ಪಕ್ಕಾಗಿ ಸುಖಧಾಮಕ್ಕೆ ಹೋಗ್ತೀರಿ. ಆ ಸುಖಧಾಮದಲ್ಲಿ ನೀವು ರಜಾ ದಿನಗಳನ್ನು ಆಚರಿಸ್ತೀರಿ. ಪ್ರತಿದಿನವೂ ಉತ್ಸವನೇ ಇರ್ತದೆ, ಪ್ರತಿದಿನವೂ ಹಬ್ಬನೇ ಇರ್ತದೆ, ಪ್ರತಿದಿನವೂ ರಜಾನೇ ಇರ್ತದೆ. क्योंकि वहाँ दुख का नाम निशान नहीं है. ಏಕೆಂದರೆ ಅಲ್ಲಿ ದುಃಖದ ಹೆಸರು ಗುರುತು ಸಹ ಇರೋದಿಲ್ಲ. प्रश्न, ब्राह्मण बच्चों को बाप ऐसी कौन सी युक्ति बताते हैं जिस युक्ति से वे अपना जीवन सफल बना सकते हैं. ಬ್ರಾಹ್ಮಣ ಮಕ್ಕಳಿಗೆ ಬಾಬಾ ಯಾವ ಯುಕ್ತಿಯನ್ನು ತಿಳಿಸಿಕೊಡ್ತಾರೆ, ಆ ಯುಕ್ತಿಯಿಂದ ಬ್ರಾಹ್ಮಣ ಮಕ್ಕಳು ತಮ್ಮ ಜೀವನವನ್ನು ಸಫಲ ಮಾಡಿಕೊಳ್ತಾರೆ. उत्तर, बाबा कहते, मीठे बच्चे, अपना जीवन सफल करना है तो अपना तन मन धन सब ईश्वरीय सेवा में लगाओ. ಮಧುರ ಮಕ್ಕಳೇ, ತಮ್ಮ ಜೀವನ ಸಫಲ ಮಾಡಿಕೊಳ್ಳುವುದಾದರೆ ತಮ್ಮ ತನು ಮನ ಧನ ಸರ್ವಸ್ವವನ್ನು ಈಶ್ವರೀಯ ಸೇವೆಯಲ್ಲಿ ತೊಡಗಿಸಿರಿ. ಫಾಲೋ ಫಾದರ್. ಈ ವಿಷಯದಲ್ಲಿ ಬ್ರಹ್ಮ ತಂದೆಯ ಅನುಕರಣೆ ಮಾಡಿರಿ. फिर देखना इसकी एवज में तुमको क्या मिलता है. आत्मा गोल्डन बन जाएगी, तन भी बहुत सुंदर मिलेगा, धन तो अथाह मिल जाएगा. ಬ್ರಹ್ಮ ತಂದೆಯ ಸಮಾನ ತನು ಮನ ಧನವನ್ನು ಸೇವೆಗೆ ಅರ್ಪಣೆ ಮಾಡಿ ನೋಡಿರಿ. ಅದರ ಬದಲಾಗಿ ಬಾಬಾ ನಿಮಗೆ ಏನನ್ನು ಕೊಡ್ತಾರೆ? ಆತ್ಮ ಚಿನ್ನದ ಸಮಾನ ಶುದ್ಧ ಆಗಿಬಿಡ್ತದೆ. ದೇಹ ಸುಂದರ ಕಂಚನ ಕಾಯ ನಿರೋಗಿ ದೇಹ ಸಿಗ್ತದೆ. ಧನ ಅಥವಾ ಹಣ ಅಂತೂ ಅಪಾರವಾಗಿ ಸಿಗ್ತದೆ. ಮೂರು ರೀತಿಯಿಂದ ನೀವು ಸಂಪನ್ನ ಆಗ್ತೀರಿ. ಆಖಿರ್ ವಹ ದಿನ್ ಆಯಾ ಆಜ್. ಇಂದಿನ ಗೀತೆ ಆಗಿದೆ, ಕೊನೆಗೂ ಆ ದಿನ ಬಂದಿದೆ ಅಂತ. ಯಾವ ದಿನ ಅಂದರೆ ಪರಮಾತ್ಮನ ಜೊತೆಗೆ ಮಿಲನ ಮಾಡುವ ದಿನ ಬಂದಿದೆ. ದುಃಖದಿಂದ ಸುಖದ ಕಡೆಗೆ ಹೋಗುವ ದಿನ ಬಂದಿದೆ. ಅಶಾಂತಿಯಿಂದ ಶಾಂತಿಯ ಕಡೆಗೆ, ಅಪವಿತ್ರತೆಯಿಂದ ಪವಿತ್ರತೆಯ ಕಡೆಗೆ, ನರ್ಕದಿಂದ ಸ್ವರ್ಗದ ಕಡೆಗೆ ಹೋಗುವ ದಿನ ಬಂದಿದೆ. ಅಜ್ಞಾನದ ಅಂಧಕಾರದಿಂದ ಜ್ಞಾನದ ಬೆಳಕಿನ ಕಡೆಗೆ, ಮೃತ್ಯುವಿನಿಂದ ಅಮರತ್ವದ ಕಡೆಗೆ ಹೋಗುವ ದಿನ ಕೊನೆಗೂ ಇವತ್ತು ಬಂದಿದೆ, ಈಗ ಬಂದಿದೆ.
ओम शांति। जब बाप ओम शांति कहते हैं तो दादा भी ओम शांति कहते हैं। बच्चे भी अंदर में कहते हैं ओम शांति। जब कोई भाषण करते हैं तो ओम शांति कहते हैं। वहाँ सब बैठे हुए कहते हैं ओम शांति। ರೆಸ್ಪಾಂಡ್ ಜರೂರ್ ದೇನಾ ಹೋತಾ ಹೇ। ಯಾವಾಗ ಶಿವಬಾಬಾ ಮಕ್ಕಳಿಗೆ ಓಂ ಶಾಂತಿ ಅಂತ ಹೇಳ್ತಾರೆ, ಅದೇ ಸ್ವರದಲ್ಲಿ ಬ್ರಹ್ಮ ಬಾಬವರು ಸಹ ಜೊತೆ ಜೊತೆಗೆ ಓಂ ಶಾಂತಿ ಅಂತ ಹೇಳಿರ್ತಾರೆ. ಆಗ ನಾವು ಮಕ್ಕಳು ಸಹ ಅದರ ಪ್ರತಿ ಉತ್ತರದಲ್ಲಿ ಮನಸ್ಸಿನ ಮೂಲಕ ಓಂ ಶಾಂತಿ ಅಂತ ಹೇಳಬೇಕು. ಅಥವಾ ಸಭೆಯಲ್ಲೂ ಸಹ ಬಾಬಾ ಓಂ ಶಾಂತಿ ಅಂತ ಹೇಳಿದಾಗ ನಾವು ಓಂ ಶಾಂತಿ ಅಂತ ಸ್ಪಂದಿಸಬೇಕು. ಯಾವಾಗೆಲ್ಲ ನೀವು ಭಾಷಣ ಮಾಡ್ತೀರಿ, ಆ ಭಾಷಣದ ಪ್ರಾರಂಭದಲ್ಲಿ ಓಂ ಶಾಂತಿ ಅಂತ ಹೇಳಬೇಕು. ಆಗ ಕುಳಿತವರು ಸಹ ಪ್ರತಿ ಉತ್ತರದಲ್ಲಿ ಓಂ ಶಾಂತಿ ಅಂತ ಹೇಳ್ತಾರೆ. तुम बच्चे समझते हो आत्मा और परमात्मा का अभी मिलन हो रहा है। गाया हुआ है आत्मा परमात्मा अलग रहे बहुकाल। जिससे बहुत काल अलग रहते हैं उनसे ही सन्मुख मिलते. ನಮಗೀಗ ತಿಳಿದಿದೆ ಆತ್ಮರು ಪರಮಾತ್ಮನ ಜೊತೆಗೆ ಮಿಲನ ಮಾಡುವ ಸಮಯ ಬಂದಿದೆ. ಯಾರು ಬಹಳ ಕಾಲದಿಂದ ತಂದೆಯಿಂದ ಅಗಲಿ ಬಂದಿದ್ರು ಅವರೇ ಈಗ ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದಾರೆ. ಪರಮಾತ್ಮನೇ ಮಕ್ಕಳ ಸನ್ಮುಖದಲ್ಲಿ ಬಂದು ಮಿಲನ ಮಾಡ್ತಾ ಇದ್ದಾರೆ. वह आते हैं अपना पार्ट बचाने. भक्ति मार्ग में जिसको इतना ढूंढते रहते हैं, आखिर वह दिन भी आता जब कि बाप से मिलना होता है. ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮಾಂತರದಿಂದ ಯಾರನ್ನ ಹುಡುಕ್ತಾ ಇದ್ವಿ, ಆ ತಂದೆ ಈಗ ನಮ್ಮ ಸನ್ಮುಖದಲ್ಲಿ ಬಂದಿದ್ದಾರೆ. ಬಂದು ತಮ್ಮ ಪಾತ್ರ ಮಾಡ್ತಾ ಇದ್ದಾರೆ. ಸಿರ್ಫ ಏಕ ಭಾರತ್ ಹಿ ಅವಿನಾಶಿ ಖಂಡ ಹೈ, ಬಾಕಿ ಸಬ್ ಹೈ ವಿನಾಶಿ ಖಂಡ. ನई दुनिया में सिर्फ भारत ही होता है. भारत का कभी विनाश नहीं होता है. अभी तो कितने खंड है. ಆ ಪರಮಾತ್ಮನ ಜನ್ಮಸ್ಥಾನವೂ ಸಹ ಈ ಭಾರತ ಆಗಿದೆ. ಅವನು ಬರುವ ಕಾರಣದಿಂದ ಭಾರತ ಅವಿನಾಶಿ ಖಂಡ ಆಗಿ ಉಳಿತದೆ. ಇದು ಯಾವತ್ತೂ ಸಂಪೂರ್ಣ ವಿನಾಶ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಹೊಸ ಪ್ರಪಂಚದಲ್ಲಿ ಕೇವಲ ಭಾರತ ಖಂಡ ಇತ್ತು, ಬೇರೆ ಖಂಡಗಳು ಇರಲಿಲ್ಲ. अभी तो कितने खंड है. भारत में देवताओं का राज्य था तो वहाँ कोई खंड नहीं था. सिर्फ भारतवासी ही थे और कोई मनुष्य नहीं थे. भारत में सिर्फ सूर्यवंशी देवताओं का राज्य था. ದೇವತೆಗಳು ಇರುವಾಗ ಭಾರತ ಒಂದೇ ಖಂಡ ಇತ್ತು, ಇತರ ಯಾವ ಖಂಡಗಳು ಇರಲಿಲ್ಲ. ಕೇವಲ ಭಾರತವಾಸಿಗಳು ಮಾತ್ರ ಇದ್ದರು. ಸೂರ್ಯವಂಶಿ ದೇವತೆಗಳ ರಾಜ್ಯ ಇತ್ತು. ಅಭಿ ಉನ್ಹೋಂಕೆ ಸಿರ್ಫ್ ಚಿತ್ರ ರಹ ಗಯೆ. ಈಗ ಅವರ ರಾಜ್ಯ ಹೋಗಿಬಿಟ್ಟಿದೆ. ಕೇವಲ ಚಿತ್ರಗಳು ಮಾತ್ರ ಉಳ್ಕೊಂಡಿದ್ದಾವೆ. ಯಾದಗಾರ್ ತೋ ರಹನಾ ಚಾಹಿಯೇ ನ.
पहले कितना छोटा झाड़ होता है, उसको कहा जाता राम राज्य, ईश्वरीय राज्य, ईश्वर की ಸ್ಥಾಪನಾ है. ಯಾರೇ ಬಂದು ಹೋದವರು ಯಾವುದಾದ್ರೂ ಚಿಹ್ನೆಗಳನ್ನು ಉಳಿಸಿ ಹೋಗ್ತಾರೆ. ಹಾಗೆ ದೇವತೆಗಳು ಈ ದೇಶದಲ್ಲಿ ಇದ್ದರು ಅನ್ನೋದಕ್ಕೆ ನಮ್ಮ ದೇಶದಲ್ಲಿ ಅನೇಕ ದೇವತಾ ವಿಗ್ರಹಗಳನ್ನು, ಚಿತ್ರಗಳನ್ನು ನೋಡ್ತೀವಿ. ಆ ದೇವತೆಗಳ ರಾಜ್ಯ ಅಂದರೆ ರಾಮರಾಜ್ಯದಲ್ಲಿ ಮಾನವರ ವಂಶವೃಕ್ಷ ಬಹಳ ಚಿಕ್ಕದಾಗಿತ್ತು. ಅದು ಈಶ್ವರೀಯ ರಾಜ್ಯ ಆಗಿತ್ತು. ಈಶ್ವರನಿಂದ ಸ್ಥಾಪನೆ ಆಗಿರುವಂಥ ರಾಜ್ಯ. ಅಭಿ ತೋ ಹೇ ಆಸುರಿ ಸ್ಥಾಪನಾ, सतयुग है देवी स्थापना. ईश्वर की स्थापना आधा कल्प चलती. ಸತ್ಯಯುಗ ದೈವಿ ಸ್ಥಾಪನೆ ಆಗಿದೆ, ದ್ವಾಪರ ಕಲಿಯುಗ ಆಸುರಿ ಸ್ಥಾಪನೆ ಆಗಿದೆ. ಈಶ್ವರನ ಸ್ಥಾಪನೆ ಅರ್ಧ ಕಲ್ಪ ನಡೀತದೆ, ನಂತರ ಆಸುರಿ ಸ್ಥಾಪನೆ ಅರ್ಧ ಕಲ್ಪ ನಡೀತದೆ. जिसको रावण राज्य कहा जाता है. ಆ ಆಸುರಿ ಸ್ಥಾಪನೆಗೆ ರಾವಣ ರಾಜ್ಯ ಅಂತ ಹೇಳಲಾಗ್ತದೆ. ವಹ ಹೇ ನಿರ್ವಿಕಾರಿ ದುನಿಯಾ और यह है विकारी दुनिया. दुनिया में कोई नहीं जानते कि यह चक्र कैसे फिरता है. देवता ये फिर कहाँ गए, पावन सो फिर पतित कैसे बने. सीढ़ी उतरना होता है ना, कलाएं कम होती जाती. ಅದು ನಿರ್ವಿಕಾರಿ ಜಗತ್ತಾಗಿತ್ತು, ಇದು ವಿಕಾರಿ ಜಗತ್ತಾಗಿದೆ. ಈ ವಿಕಾರಿ ಜಗತ್ತಿನಲ್ಲಿ ಇರುವಂಥವರಿಗೆ ಸೃಷ್ಟಿಚಕ್ರದ ಜ್ಞಾನನೂ ಗೊತ್ತಿಲ್ಲ, ದೇವತೆಗಳು ಎಲ್ಲಿ ಹೋಗಿದ್ದಾರೆ ಅಂತನೂ ಗೊತ್ತಿಲ್ಲ, ಪಾವನ ದೇವತೆಗಳು ಹೇಗೆ ಪತಿತ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಬಾಬಾ ನಮಗೆ ತಿಳಿಸಿಕೊಡ್ತಾರೆ, ಒಂದು ಸಮಯದಲ್ಲಿ ಪಾವನ ಇದ್ದಂಥ ದೇವತೆಗಳು ಏಣಿ ಇಳಿತಾ ಇಳಿತಾ ದ್ವಾಪರ ಕಲಿಯುಗದಲ್ಲಿ ಸಂಪೂರ್ಣವಾಗಿ ಇಳಿದ್ಬಿಡ್ತಾರೆ. ಕಲಾಯೇ ಕಮ್ ಹೋತಿ ಹೈ, ಜೈಸೆ ಚಂದ್रमा को ग्रहण लगता है तो कहा जाता दे दान तो छुटे ग्रहण. अभी बाप कहते 5 ವಿಕಾರೋं को छोड़ो. ಚಂದ್ರನ ಕಲೆಗಳು ಕಡಿಮೆ ಆಗುವಂತೆ ಆತ್ಮನ ಕಲೆಗಳು, ಗುಣಗಳು, ಶಕ್ತಿಗಳು ಕಡಿಮೆ ಆಗ್ತಾ ಬರ್ತವೆ. ಕೊನೆಗೆ ಆತ್ಮಕ್ಕೆ 5 ವಿಕಾರಗಳ ಗ್ರಹಣ ಹಿಡಿತದೆ. ಆಗ ಪರಮಾತ್ಮ ಬಂದು ಹೇಳ್ತಾನೆ, ಈ 5 ವಿಕಾರಗಳ ಗ್ರಹಣ ಬಿಡಿಸ್ಕೋಬೇಕಾದ್ರೆ ನಿಮ್ಮ ವಿಕಾರಗಳನ್ನು ನನಗೆ ದಾನ ಕೊಡಿ, ವಿಕಾರಗಳನ್ನು ಬಿಡಿ. ಆಗ ನಿಮಗೆ ಹಿಡಿದಿರುವಂಥ ಗ್ರಹಣ ಬಿಟ್ಟು ಹೋಗ್ತದೆ. ತುಮ್ ರಾವಣ ಕಿ ಜೇಲ್ ಸೆ छूटेंगे तो ರಾಮ ರಾಜ್ಯ ಸ್ಥಾಪನ್ ಹೋ ಜಾಯೇಗಾ. ಯಾವಾಗ ನೀವು ರಾವಣನ ಬಂಧನದಿಂದ ಮುಕ್ತ ಆಗ್ತೀರಿ, ಆಗ ರಾಮರಾಜ್ಯದ ಸ್ಥಾಪನೆ ಆಗ್ತದೆ. वहाँ यह 5 विकार होते नहीं, यह भी किसको पता नहीं. ಆ ನಿರ್ವಿಕಾರಿ ದೇವತಾ ರಾಜ್ಯದಲ್ಲಿ 5 ವಿಕಾರಗಳು ಇರೋದಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮನುಷ್ಯ ಸಮಜ್ತೆ यह सदा से ही चले आते. दुनिया में मनुष्यों की अनेक मत है, तुम्हारी है एक मत. इसको कहा जाता अद्वैत मत. यहाँ है आसुरी मत. ಜನ ತಿಳ್ಕೊಂಡಿದ್ದಾರೆ ಈ ವಿಕಾರದ ಪದ್ಧತಿ ಏನಿದೆ ಇದು ಆದಿಕಾಲದಿಂದನೂ ನಡೆದು ಬಂದಿದೆ ಅಂತ. ವಿಕಾರಗಳು ಸತ್ಯಯುಗದಿಂದನೂ ಇದ್ದೇ ಇರ್ತವೆ ಅಂತ. ಹೀಗೆ ಪ್ರಪಂಚದಲ್ಲಿ ಇವತ್ತು
ಅನೇಕ ಮತಗಳಿವೆ. ಅವೆಲ್ಲ ಮನುಷ್ಯರ ಮತಗಳು. ಆದರೆ ನಿಮಗೆ ಕೊಡುವಂಥ ಮತ ಪರಮಾತ್ಮ ಕೊಡುವಂಥ ಮತ. ಅದು ಒಂದೇ ಮತ ಆಗಿದೆ, ಶ್ರೀಮತ ಆಗಿದೆ. ಆ ಶ್ರೀಮತಕ್ಕೆ ಅದ್ವೈತ ಮತ ಅಂತಲೂ ಹೇಳಲಾಗ್ತದೆ. यह नॉलेज अभी तुम्हारी बुद्धि में बैठी है. हम ही पूज्य थे, फिर पुनर्जन्म लेते पुजारी बने. वह समझते हैं परमात्मा ही पूज्य पुजारी बनते हैं. उनकी ही सारी लीला है. सभी परमात्मा ही परमात्मा है. यह सबसे बड़ी भूल है. ನಾವೇ ಪೂಜ್ಯರಾಗಿದ್ವಿ, ನಾವೇ ಪುನರ್ಜನ್ಮದಲ್ಲಿ ಬಂದು ಪೂಜಾರಿಗಳಾಗಿದ್ದೇವೆ. ಆದರೆ ಜನ ತಿಳ್ಕೊಂಡಿದ್ದಾರೆ ಪರಮಾತ್ಮನೂ ಸಹ ನಮ್ಮ ಥರ ಒಮ್ಮೆ ಪೂಜ್ಯ ಆಗ್ತಾನೆ, ಒಮ್ಮೆ ಪೂಜಾರಿ ಆಗ್ತಾನೆ. ಈ ನಾಟಕ ಅಂದ್ರೇ ಇದು ಅವನ ಲೀಲೆ ಆಗಿದೆ. ಅವನೇ ಒಂದು ಸಲ ಒಂದು ರೂಪದಲ್ಲಿ ಬರ್ತಾನೆ, ಇನ್ನೊಂದು ಸಮಯದಲ್ಲಿ ಇನ್ನೊಂದು ರೂಪದಲ್ಲಿ ಬರ್ತಾನೆ, ನಗಿಸ್ತಾನೆ, ಅಳಿಸ್ತಾನೆ, ಕೆಲವರು ದುಃಖ ಕೊಡ್ತಾನೆ, ಕೆಲವರು ಸುಖ ಕೊಡ್ತಾನೆ. ಇದೆಲ್ಲ ಒಂದೇ ಆಟ ಅಂತ ಜನ ಹೇಳ್ತಿದ್ದಾರೆ. ಎಲ್ಲ ಕಡೆಯೂ ಪರಮಾತ್ಮ ಇದ್ದಾನೆ, ಎಲ್ಲರಲ್ಲಿಯೂ ಇದ್ದಾನೆ ಅಂತ ಹೇಳುವುದು ಸಬ್ಸೆ ಬಡಿ ಭೂಲೆ, ಬಹಳ ದೊಡ್ಡ ತಪ್ಪಾಗಿದೆ. अब तुम बच्चों को खुशी होती जिस बाप को आधा कल्प याद किया अब वह मिला है. कहते हैं दुख में सिमरन सब करे, सुख में करे न कोई. वही आत्माएं फिर दुख में आती है तो बाप को याद करती है. ಯಾವ ತಂದೆಗೆ ಅರ್ಧ ಕಲ್ಪದಿಂದ ನಾವು ನೆನಪು ಮಾಡ್ತಾ ಇದ್ವಿ, ಅವನೀಗ ಬಂದಿದ್ದಾನೆ, ಅವನು ನಮಗೆ ಸಿಕ್ಕಿದ್ದಾನೆ. ಯಾಕೆ ಅಂದರೆ ನಾವೇ ಅವನನ್ನು ಜಾಸ್ತಿ ನೆನಪು ಮಾಡಿದ್ದೇವೆ. ದುಃಖದಲ್ಲಿ ಬಂದಾಗ ಎಲ್ಲರೂ ಪರಮಾತ್ಮನ ಸ್ಮರಣೆ ಮಾಡ್ತಾರೆ. ಸುಖದಲ್ಲಿ ಇರುವಾಗ ಯಾರೂ ಸಹ ಪರಮಾತ್ಮನನ್ನು ನೆನಪೇ ಮಾಡೋದಿಲ್ಲ. ಆ ಸುಖದಲ್ಲಿ ಇದ್ದವರೇ ದುಃಖದಲ್ಲಿ ಬರ್ತಾರೆ ಅನ್ನೋ ವಿಚಾರ ಜನರಿಗೆ ಗೊತ್ತಿಲ್ಲ. सतयुग में कोई भी बाप को बुलाएंगे नहीं. अभी आत्माओं का परमात्मा से, परमात्मा का हम आत्माओं से ಮೇಳ ಹೋತಾ है. ಸತ್ಯಯುಗದಲ್ಲಿ ಯಾರೂ ಆ ತಂದೆಗೆ ಕರೆಯೋದೇ ಇಲ್ಲ, ಅವನೂ ಬರೋದಿಲ್ಲ. ಸಂಗಮ ಯುಗದಲ್ಲಿ ಮಾತ್ರ ಆತ್ಮರ ಜೊತೆಗೆ ಪರಮಾತ್ಮ, ಪರಮಾತ್ಮನ ಜೊತೆಗೆ ಆತ್ಮರ ಮಿಲನದ ಮೇಳ ನಡೀತದೆ. बाप ज्ञान का सागर है, इसमें पानी के सागर की बात नहीं. संगम पर देखो कुंभ का कितना बड़ा मेला लगता है. ಪರಮಾತ್ಮ ಜ್ಞಾನ ಸಾಗರ, ಅದು ನೀರಿನ ಸಾಗರ ಅಲ್ಲ. ಪರಮಾತ್ಮನಿಗೆ ಜ್ಞಾನ ಸಾಗರ ಅಂತ ಹೇಳ್ತಾರೆ ವಿನಃ ಸ್ಥೂಲ ಸಾಗರ ಅಲ್ಲ. ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ನದಿಗಳ ಸಂಗಮ ಆಗಿರ್ತದೆ ಅಲ್ಲಲ್ಲಿ ಭಕ್ತರು ಕುಂಭಮೇಳವನ್ನು ಆಚರಿಸ್ತಾರೆ. अभी सच्चा सच्चा मेला तुम्हारा लगा हुआ है. सब तो इकट्ठे मिल नहीं सकते. कोई कहाँ से आते हैं. ಬಾಬಾ ಹೇಳ್ತಾರೆ, ಸತ್ಯ ಸತ್ಯ ಮೇಳ, ಸತ್ಯ ಸತ್ಯ ಕುಂಭಮೇಳ ಮಧುಬನದಲ್ಲಿ ನಡೀತದೆ. ಪರಮಾತ್ಮನ ಮಿಲನ ಮಾಡೋದಕ್ಕಾಗಿ ವಿಶ್ವದ ಎಲ್ಲ ಮೂಲೆಗಳಿಂದ ತಾವು ಬರ್ತೀರಿ. ಹೇಗೆ ಆ ಕುಂಭಮೇಳದಲ್ಲಿ ದೇಶ ವಿದೇಶದ ಭಕ್ತರು
ಬಂದು ಸ್ನಾನ ಮಾಡ್ತಾರೆ. ಹಾಗೆ ಈ ಕುಂಭಮೇಳದಲ್ಲಿಯೂ ಸಹ ನಾವು ಜ್ಞಾನ ಸ್ನಾನ ಮಾಡಲಿಕ್ಕೆ ಬರ್ತೀವಿ. वहाँ मनुष्य जाते स्नान करते, जन्म जन्मांतर स्नान करते आए, कहते हैं यह मेला तो लगता ही रहता है. छोटा और बड़ा कुंभ भी कहते. अब तो बाप एक ही बार आते हैं पतितों को पावन बनाने. गंगा पतित पावनी है तो क्या वह ज्ञान सुनाएगी. ಭಕ್ತರ ಕುಂಭಮೇಳ ಏನಿದೆ ಅದು ವರ್ಷಕ್ಕೊಮ್ಮೆ ಸಂಕ್ರಾಂತಿಯ ಸಮಯದಲ್ಲಿ ಸಣ್ಣ ಮೇಳ ನಡೀತದೆ. 12 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ ನಡೀತದೆ. ಹಾಗೆ ಬಾಬಾ ಹೇಳ್ತಾರೆ, ಇಲ್ಲಿ ಇಡೀ ಕಲ್ಪದಲ್ಲಿ ಒಂದೇ ಒಂದು ಸಲ ಸಂಗಮ ಯುಗದಲ್ಲಿ ಮಾತ್ರ ಮಹಾಕುಂಭಮೇಳ ನಡೀತದೆ. ಯಾಕೆ ಅಂದರೆ ಇಲ್ಲಿ ಸ್ವಯಂ ಪರಮಾತ್ಮ ಪತಿತ ಪಾವನ ತಂದೆ ಪತಿತರನ್ನು ಪಾವನ ಮಾಡೋದಕ್ಕಾಗಿ ಬರ್ತಾರೆ. ಭಕ್ತರು ಗಂಗಾ ನದಿಗೆ ಪತಿತ ಪಾವನಿ ಅಂತ ಹೇಳಿ ಗಂಗೆಯಲ್ಲಿ ಮುಳುಗ್ತಾ ಇದ್ದಾರೆ. ಗಂಗಾ ನದಿ ಏನಾದರೂ ಜ್ಞಾನ ಹೇಳ್ತದೇನೋ? यहाँ तो पतित पावन बैठ सृष्टि के आदि मध्य अंत्य का ज्ञान सुनाते. ಗಂಗಾ ನದಿ ಬರುವಂಥ ಭಕ್ತರಿಗೆ ಜ್ಞಾನ ಹೇಳೋದಿಲ್ಲ. ಈ ಕುಂಭಮೇಳದಲ್ಲಿ ಸ್ವತಃ ಪತಿತ ಪಾವನ ಪರಮಾತ್ಮ ಬಂದು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ತಿಳಿಸ್ತಾರೆ. बच्चे जानते हैं अभी दुनिया की हालत क्या है. विनाश तो बच्चों ने देखा है. अर्जुन तो यह ब्रह्मा ठहरा ना. यह तो है मनुष्य का रथ. यह बताते हैं हमने विनाश भी देखा, राजधानी भी देखी, तब छोड़ा. घर आदि सब कुछ फट से छोड़ दिया. निश्चय हुआ विनाश तो होना ही है. ಪ್ರಥಮ ಅರ್ಜುನ ಬ್ರಹ್ಮ ಬಾಬಾ ಆಗಿದ್ದಾರೆ. ಬ್ರಹ್ಮ ಬಾಬೋರ್ಗೆ ವಿನಾಶದ ಸಾಕ್ಷಾತ್ಕಾರನೂ ಆಗಿತ್ತು, ರಾಜಧಾನಿಯ ಸಾಕ್ಷಾತ್ಕಾರನೂ ಆಗಿತ್ತು. ಸಾಕ್ಷಾತ್ಕಾರ ನೋಡೋದ್ರಿಂದ ಅವರಲ್ಲಿ ನಿಶ್ಚಯ ಬಂದ್ಬಿಡ್ತು. ಇನ್ನೇನು ಕೆಲವೇ ವರ್ಷಗಳಲ್ಲಿ ಈ ಜಗತ್ತು ವಿನಾಶ ಆಗ್ತದೆ ಎಂಬ ನಿಶ್ಚಯ ಆಗಿಬಿಡ್ತು. ಆಗ ತಕ್ಷಣ ಅವರು ಎಲ್ಲವನ್ನೂ ತ್ಯಾಗ ಮಾಡಿ ಶಿವನಿಗೆ ಅರ್ಪಣೆಯಾದರು. ಆದ್ದರಿಂದ ಬ್ರಹ್ಮಬಾಬನಿಗೆ ನಂಬರ್ 1 ಆತ್ಮ, ನಂಬರ್ 1 ಅರ್ಜುನ ಅಂತ ಹೇಳಲಾಗ್ತದೆ. ಯಹ ಈಶ್ವರೀಯ ದರ್ಬಾರ್ है. इसमें कोई पतित को बैठना नहीं चाहिए, नहीं तो वह एकदम रसातल में चला जाएगा. पतित बनने से रसातल में जाएगा, इसलिए पतित को आने का हुक्म ही नहीं. ऐसे कोई आ जाते हैं, समझते हैं इन्हों को क्या पता कि हम विकार में गए. यह बड़ी गंदी चीज़ है. ಬಾಬಾ ಹೇಳ್ತಾರೆ, ಈ ಈಶ್ವರೀಯ ದರ್ಬಾರದಲ್ಲಿ ಪತಿತರು ಯಾರೂ ಬರಬಾರದು. ಒಂದು ವೇಳೆ ಅವರು ಆಜ್ಞೆಯನ್ನು ಮುರಿದು ಒಳಗೆ ಬಂದರೆ ಸಂಪೂರ್ಣ ರಸಾತಳಕ್ಕೆ ಹೋಗಿಬಿಡ್ತಾರೆ. ತಮ್ಮ ಪುರುಷಾರ್ಥ ಪ್ರಾರಬ್ಧ ಎಲ್ಲವನ್ನು ಕಳ್ಕೊಂಡು ಬಿಡ್ತಾರೆ. ಆದರೆ ಕೆಲವರು ಗೊತ್ತಿದ್ರೂ ಸಹ ಸುಳ್ಳು ಹೇಳಿ ಬಂದ್ಬಿಡ್ತಾರೆ. ತಿಳ್ಕೊತಾರೆ, ಯಾರಿಗೇನು ಗೊತ್ತಿದೆ, ನಾವು ವಿಕಾರದಲ್ಲಿ ಹೋಗ್ತೀವನ್ನೋದು ಯಾರಿಗೆ ಗೊತ್ತಾಗ್ತದೆ, ಹೋದರೆ ಆಯಿತು ಅಂಥೇಳಿ ಬಂದ್ಬಿಡ್ತಾರೆ. ಆದರೆ ಇದು ಬಹಳ ಕೆಟ್ಟ
ಕೆಟ್ಟ ಅಭ್ಯಾಸ ಆಗಿದೆ, ಕೆಟ್ಟ ವಿಕಾರ ಆಗಿದೆ ಅಂತ ಹೇಳ್ತಾರೆ ಬಾಬಾ. विलायत में 4-5 बच्चे पैदा करने वालों को इनाम मिलता है. सतयुग में तो एक ही बच्चा होता, सो भी विकार की वहाँ बात नहीं. ವಿದೇಶದಲ್ಲಿ 4-5 ಮಕ್ಕಳನ್ನು ಹುಟ್ಟಿಸಿದ್ದರೆ ಅವರಿಗೆ ಬಹುಮಾನ ಕೊಡ್ತಾರೆ. ಯಾಕೆಂದರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ. ಭಾರತದಲ್ಲಿ ಜನಸಂಖ್ಯೆಯ ನಿಯಂತ್ರಣ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬನೇ ಮಗ ಇರ್ತಾನೆ. ಆ ಮಗನೂ ಸಹ ವಿಕಾರದಿಂದ ಹುಟ್ಟುವುದಿಲ್ಲ, ಯೋಗ ಬಲದಿಂದ ಹುಟ್ಟಿರ್ತಾನೆ. ವಹಾ ರಾವಣ ರಾಜ್ಯ ಹಿ ನಹಿ, ವಹ ಹೇ ರಾಮ ರಾಜ್ಯ. कन्या शादी करती है तो कन्या को गुप्त रीति से बहुत कुछ देते हैं, जो किसको पता नहीं पड़ता. बाप भी कहते, बच्चे तुमको गुप्त दान देता हूँ. किसको पता नहीं पड़ता कि हम क्या दे रहे हैं. कोई समझ नहीं सकते कि यह भी के विश्व के मालिक बनेंगे. ಹೇಗೆ ಕನ್ಯೆಯರ ಮದುವೆ ಮಾಡುವಾಗ ಕೆಲವರು ಗುಪ್ತವಾಗಿ ವರದಕ್ಷಿಣೆ ಕೊಡ್ತಾರೆ, ದಾನ ಮಾಡ್ತಾರೆ. ಶಿವಬಾಬಾ ಹೇಳ್ತಾರೆ, ನಾನು ಸಹ ನಿಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ಗುಪ್ತವಾಗಿ ಕೊಡ್ತಾ ಇದ್ದೀನಿ. ಇದು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ನೀವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರು ಮುಂದೆ ವಿಶ್ವದ ಮಾಲೀಕ ಆಗ್ತೀರಿ ಅನ್ನೋದು ಯಾರಿಗಾದರೂ ಗೊತ್ತಿದೆಯೇ? ಇಲ್ಲ ಅಂತ ಹೇಳ್ತಾರೆ ಬಾಬಾ. हम कल्प कल्प बाप से वर्षा लेते हैं, कहते हैं बाबा हम कल्प कल्प आप से मिलते हैं. कल्प पहले भी मिले थे, बाबा को ही राम कहते हैं. राम त्रेता वाला नहीं, उनको तो सिर्फ उनका बच्चा ही बाबा कहेगा. यह तो बेहद का बाप है. अब बाप तुम बच्चों को कहते, बच्चे दैवी गुण धारण कर ऐसा बनना है. ಕಲ್ಪದ ಹಿಂದೆಯೂ ಶಿವಬಾಬಾ ಸಿಕ್ಕಿದ್ರು. ಆ ತಂದೆಗೆ ರಾಮ ಅಂತಲೂ ಹೇಳಲಾಗ್ತದೆ. ಇಲ್ಲಿ ರಾಮ ಅಂದರೆ ತ್ರೇತಾಯುಗದ ರಾಜ ಅಲ್ಲ. ತಂದೆಗೆ ರಾಮ ಅಂತ ಹೇಳ್ತಿದ್ದೀವಂದರೆ ಅವನು ಎಲ್ಲರಿಗೂ ತಂದೆ ಆಗಿದ್ದಾನೆ. ತ್ರೇತಾಯುಗದ ರಾಮ ಕೇವಲ ಅವನ ಮಕ್ಕಳಿಗೆ ಮಾತ್ರ ತಂದೆ ಆಗಿರ್ತಾನೆ. ಆದರೆ ನಿರಾಕಾರ ರಾಮ ಬೇಹದ್ದಿನ ತಂದೆ ಆಗಿದ್ದಾರೆ. ಹೇಳ್ತಾರೆ, ಮಕ್ಕಳೇ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳ್ರಿ, ದೇವತೆಗಳಾಗ್ರಿ. देवताओं की कितनी महिमा करते, परंतु समझते कुछ नहीं. ಇವತ್ತು ಭಾರತದಲ್ಲಿ ದೇವತೆಗಳನ್ನು ಎಷ್ಟೊಂದು ಮಹಿಮೆ ಮಾಡ್ತಾರೆ. कहते हैं अच्युतम केशवम रामनारायणम, अब कहाँ राम कहाँ नारायण, सबको मिला देते. ಮಹಿಮೆ ಮಾಡೋರಿಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಹೇಳ್ತಾರೆ ಅಚ್ಯುತಂ ಕೇಶವಂ ರಾಮನಾರಾಯಣಂ ಅಂತ. ಈ ರಾಮ ಎಲ್ಲಿ, ನಾರಾಯಣ ಎಲ್ಲಿ? ಎಲ್ಲರನ್ನೂ ಸೇರಿಸಿಬಿಟ್ಟಿದ್ದಾರೆ. ಅರ್ಥ ಕುಚ್ ಭಿ ನಹಿ ನಿಕಲ, ಅರ್ಥ ಒಂದೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ತುಮಕೋ ನಟ್ಶೇಲ್ ಮೇ ಸಬ್ ಸಮझाया जाता. द्वापर से भक्ति मार्ग शुरू होता, 84 का चक्र लगाकर नीचे उतरना होता है. 84 जन्म गाए जाते. बाबा ने पूछा, यहाँ तुम बैठे हो तो क्या सब 84 जन्म लेंगे या नहीं लेंगे? ಇಲ್ಲಿ ಕುಳಿತಿರುವಂಥ ಮಕ್ಕಳಿಗೆ ಬಾಬಾ ಕೇಳ್ತಿದ್ದಾರೆ, ನೀವೆಲ್ಲರೂ 84 ಜನ್ಮಗಳಲ್ಲಿ ಬರ್ತೀರಾ ಅಥವಾ ಕೆಲವರು ಕಡಿಮೆ ಜನ್ಮಗಳಲ್ಲಿ ಬರ್ತೀರಾ?
अवस्था अनुसार एक का पार्ट अलग अलग होगा, हर एक का पार्ट अलग होगा. ನಿಮ್ಮ ಪುರುಷಾರ್ಥ ಮತ್ತು ಅವಸ್ಥೆಯ ಅನುಸಾರವಾಗಿ ಪ್ರತಿಯೊಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ. बहुत है जो आश्चर्यवत भागंती हो जाएंगे, फिर सतयुग में कैसे आएंगे. ಅನೇಕರು ಆಶ್ಚರ್ಯದಿಂದ ಬಾಬನ ಕೈ ಬಿಟ್ಟು ಹೋಗಿದ್ದಾರೆ, ಓಡಂತಿ ಆಗಿಬಿಟ್ಟಿದ್ದಾರೆ. ಅಂಥವರು ಸತ್ಯಯುಗದಲ್ಲಿ ಹೇಗೆ ಬರ್ತಾರೆ. वह तो प्रजा में भी बहुत देरी से आएंगे, क्योंकि ग्लानि करते हैं ना. ಓಡಿ ಹೋದವರು ಪ್ರಜೆಗಳಲ್ಲಿನೂ ಸಹ ಕೊನೆಗೆ ಬರ್ತಾರೆ. ಯಾಕೆ ಅಂದರೆ ಅವರು ಸಂಗಮ ಯುಗದಲ್ಲಿ ಜ್ಞಾನಕ್ಕೆ, ಯಜ್ಞಕ್ಕೆ, ಬಾಬನಿಗೆ ಕಳಂಕ ತರುವುದಕ್ಕೆ ನಿಮಿತ್ತ ಆಗ್ತಾರೆ, ಗ್ಲಾನಿ ಮಾಡ್ತಾರೆ. इतने सब थोड़े ही सूर्यवंशी में आ सकते, नंबरवार माला बनती है. बाप तो ज्ञान का सागर है, कौन सा उसमें ज्ञान है, यह कोई नहीं जानते. तुमको अब ज्ञान मिल रहा है, वह तो सिर्फ स्तुति करते, समझते कुछ नहीं. ಬಾಬಾ ಹೇಳ್ತಾರೆ, ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಮಾಲೆ ತಯಾರಾಗ್ತಾ ಇದೆ. ಎಲ್ಲರೂ ಸೂರ್ಯವಂಶದಲ್ಲಿ ಬರೋದಿಲ್ಲ. ಶಿವಬಾಬಾ ಜ್ಞಾನ ಸಾಗರ ಅಂದರೆ ಅವನಲ್ಲಿ ಯಾವ ಜ್ಞಾನ ಇದೆ ಅಂತನೂ ಜನರಿಗೆ ಗೊತ್ತಿಲ್ಲ. ಪರಮಾತ್ಮ ಜ್ಞಾನ ಸಾಗರ, ಪ್ರೇಮ ಸಾಗರ, ದಯಾ ಸಾಗರ, ಶಾಂತಿ ಸಾಗರ ಅಂತ ಮಹಿಮೆ ಮಾಡ್ತಾರೆ, ಆದರೆ ಏನೂ ಗೊತ್ತಿಲ್ಲ. इसको कहा जाता भक्ति मार्ग. त्योहार भी जो मनाते हैं वह सब इस समय के हैं, जो फिर बाद में मनाए जाते. ಭಕ್ತಿ ಮಾರ್ಗದಲ್ಲಿ ಯಾರನ್ನ ಪೂಜೆ ಮಾಡ್ತಾ ಇದ್ದಾರೋ, ಯಾರ ಮಹಿಮೆ ಮಾಡ್ತಾ ಇದ್ದಾರೋ ಅವರ ಚರಿತ್ರೆನೇ ಭಕ್ತರಿಗೆ ಗೊತ್ತಿಲ್ಲ. ಆದ್ದರಿಂದನೇ ಅದಕ್ಕೆ ಭಕ್ತಿ ಮಾರ್ಗ ಅಂತ ಹೇಳಲಾಗ್ತದೆ. ಪರಿಚಯ ಇದ್ದಿದ್ದರೆ, ಚರಿತ್ರೆ ಗೊತ್ತಿದ್ದರೆ ಅದು ಜ್ಞಾನ ಮಾರ್ಗ ಆಗ್ತಿತ್ತು. ಏನು ತಿಳ್ಕೊಳ್ಳದೇನೆ ಮಾಡುವಂಥದ್ದಕ್ಕೆ ಭಕ್ತಿ ಅಂಧಶ್ರದ್ಧೆ ಅಂತ ಹೇಳಲಾಗ್ತದೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಹಬ್ಬಗಳನ್ನು, ಉತ್ಸವಗಳನ್ನು ಆಚರಿಸ್ತಾರೆ, ಅದರ ಅರ್ಥನೂ ಗೊತ್ತಿಲ್ಲ. ಆ ಎಲ್ಲ ಉತ್ಸವಗಳು ಪ್ರಾರಂಭ ಆಗೋದು ಸಂಗಮ ಯುಗದಿಂದ. तुमको आधा कल्प सुख में हॉलीडे मिल जाती है, कभी दुख का नाम नहीं देखेंगे. हॉलीडे हो जाता है क्योंकि तुम पवित्र हो जाते हो. बाप समझाते तुम्हारा यह अंतिम जन्म है. ಯಾರು ಇಲ್ಲಿ ಕಷ್ಟಪಡ್ತಾರೆ ಅವರಿಗೆ ಅರ್ಧ ಕಲ್ಪ ಸುಖನೇ ಸುಖ, ರಜಾನೇ ರಜಾ. ರಜಾ ಇರೋರೆಲ್ಲ ಮಜಾ ಮಾಡ್ತಾರೆ ಇಲ್ಲಿಯೂ ಸಹ. ಹಾಗೆ ಬಾಬಾ ಹೇಳ್ತಾರೆ, ಅರ್ಧ ಕಲ್ಪ ನೀವು ಮೋಜಿನಲ್ಲಿ ಇರ್ತೀರಿ, ಖುಷಿಯಿಂದ ಇರ್ತೀರಿ, ದುಃಖದ ಹೆಸರೇ ಇರೋದಿಲ್ಲ. ಬಾಪ್ ಸಮझाते तुम्हारा यह अंतिम जन्म है. ಅಷ್ಟೊಂದು ಸುಖ, ಅಷ್ಟೊಂದು ರಜಾ ಸಿಗೋದಕ್ಕೆ ಕಾರಣ ಈಗ ನೀವು ಕಷ್ಟಪಡ್ತೀರಿ, ಪವಿತ್ರ ಆಗ್ತೀರಿ. ಇದು ನಿಮ್ಮದು ಅಂತಿಮ ಜನ್ಮ ಆಗಿದೆ. जब रावण राज्य शुरू होता उसको मृत्युलोक कहा जाता. मृत्युलोक मुर्दाबाद, अमरलोक जिंदाबाद. सुख और दुख, राम और रावण का यह खेल है. राम द्वारा तुम राज्य पाते हो, रावण द्वारा तुम राज्य गवाते हो. बाप कहते तुम अपने जीवन को नहीं जानते और कोई ऐसे कह न सके. बाप ही बतलाते. ಬಾಬಾ ಹೇಳ್ತಾರೆ,
ಸಂಗಮ ಯುಗದಲ್ಲಿ ಮೃತ್ಯುಲೋಕ ಮುರ್ದಾಬಾದ್ ಆಗ್ತದೆ, ಅಮರಲೋಕ ಜಿಂದಾಬಾದ್ ಆಗ್ತದೆ. ಇದು ಸುಖ ದುಃಖ ರಾಮ ರಾವಣನ ಆಟ ಆಗಿದೆ. ತಂದೆ ಹೇಳ್ತಾರೆ, ನಿಮ್ಮ ಜೀವನವನ್ನೇ ನೀವು ತಿಳ್ಕೊಂಡಿರಲಿಲ್ಲ, ನಿಮ್ಮ ಜೀವನದ ಬಗ್ಗೆನೇ ನಿಮಗೇನೂ ಗೊತ್ತಿರಲಿಲ್ಲ. ಈ ಥರ ಬೇರೆ ಯಾವ ಸತ್ಸಂಗದಲ್ಲೂ ಸಹ ಹೇಳೋದಿಲ್ಲ. वह तो 84 लाख कह देते, फिर कल्प की आयु भी लक्ष लाखों वर्ष हो जाती, कुछ भी बुद्धि में नहीं आता. कल्प की आयु भी रॉन्ग लिख दिए. यह शास्त्र आदि सब भक्ति मार्ग के तुम बच्चों को कितना सहज समझाया जाता है, आगे चलकर और अच्छी रीति समझाएंगे. ಅವರು ಕಲ್ಪದ ಅವಧಿಯನ್ನೇ ಲಕ್ಷಾಂತರ ವರ್ಷ ಅಂತ ಬರೆದ್ಬಿಟ್ರು. ಹೀಗಾಗಿ ಅವರಿಗೆ ಏನೇನೂ ಗೊತ್ತಾಗ್ತಿಲ್ಲ. ಆದರೆ ಮಕ್ಕಳಿಗೆ ಈ ಜ್ಞಾನ ಬಾಬಾ ಎಷ್ಟು ಸರಳವಾಗಿ ಸಹಜವಾಗಿ ತಿಳಿಸ್ತಾ ಇದ್ದಾರೆ, ಸರಳ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಇನ್ನೂ ಬಹಳ ಚೆನ್ನಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತಾರೆ ಬಾಬಾ. जब कोई मरता है तो उस समय सिर्फ थोड़ा वैराग्य आता, उसको कहा जाता स्मशानी वैराग्य. स्मशान से बाहर निकल मार्केट गए तो खलास, जाकर मांस मदिरा खरीद करेंगे. ಬಾಬಾ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಯಾರಿಗೂ ಸಂಪೂರ್ಣ ವೈರಾಗ್ಯ ಬಂದಿಲ್ಲ ಇನ್ನು. ಯಾರಾದರೂ ದೇಹ ಬಿಟ್ಟಾಗ ಸ್ವಲ್ಪ ಸಮಯ ಅವರಿಗೆ ವೈರಾಗ್ಯ ಬಂದಿರ್ತದೆ. ಎಷ್ಟು ಸಮಯ ಅಂದರೆ ಸ್ಮಶಾನದಲ್ಲಿ ಇರೋ ತನಕ ವೈರಾಗ್ಯ ಬಂದಿರ್ತದೆ. ಸ್ಮಶಾನದಿಂದ ಹೊರಗೆ ಬಂದರು ಅಂದರೆ ಸಂತೆಗೆ ಹೋಗ್ತಾರೆ, ಅಲ್ಲಿ ಹೆಂಡ ಮಾಂಸ ಮೊಟ್ಟೆಗಳನ್ನು ಖರೀದಿ ಮಾಡ್ತಾರೆ. ಮತ್ತೆ ಮನೆಗೆ ಬಂದು ಯಥಾ ಪ್ರಕಾರ ಊಟ ತಿಂಡಿ ಎಲ್ಲವೂ ಪ್ರಾರಂಭವಾಗ್ತದೆ. तुम बच्चों को इस समय सारी पुरानी दुनिया से वैराग्य. ಆದರೆ ನೀವು ಮಕ್ಕಳಿಗೆ ಮಾತ್ರ ಈ ಸಮಯದಲ್ಲಿ ಇಡೀ ಜಗತ್ತಿನ ಮೇಲೆ ವೈರಾಗ್ಯ ಬಂದಿದೆ. ಬಾಬಾ समझाते वैराग्य 2 प्रकार का है. एक निवृत्ति मार्ग वालों का हद का वैराग्य, वह प्रवृत्ति मार्ग के लिए ज्ञान देंगे ही नहीं. दोनों पवित्र बनो यह वह कह नहीं सकते, गीता वह सुना न सके. तुमको तो ज्ञान सागर से ज्ञान मिलता है, वह समझते भी है परंतु उनको डर रहता है. ಬಾಬಾ ಹೇಳ್ತಾರೆ, ಒಂದಿದೆ ನಿವೃತ್ತಿ ಮಾರ್ಗದ ವೈರಾಗ್ಯ, ಅದು ಹದ್ದಿನ ವೈರಾಗ್ಯ. ಇನ್ನೊಂದು ಇದೆ ಪ್ರವೃತ್ತಿ ಮಾರ್ಗದ ವೈರಾಗ್ಯ, ಅದನ್ನು ಬಾಬಾ ಕಲಿಸ್ತಾ ಇದ್ದಾರೆ. ನಿವೃತ್ತಿ ಮಾರ್ಗದವರು ಪ್ರವೃತ್ತಿ ಮಾರ್ಗದವರಿಗೆ ಈ ವೈರಾಗ್ಯ ಕಲಿಸೋದೇ ಇಲ್ಲ. ಸತಿಪತಿ ಇಬ್ಬರೂ ಸಹ ಪವಿತ್ರತೆಯಿಂದ ಇರಿ, ಮನಸ್ಸಿನ ಮೂಲಕ ಜಗತ್ತನ್ನು ಮರಿರಿ ಎಂಬ ಮಾತನ್ನು ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಯಾರಿಗೂ ಹೇಳೋದಿಲ್ಲ. ಅವರು ಭಗವದ್ಗೀತೆಯನ್ನು ಸಹ ಯಥಾರ್ಥವಾಗಿ ಹೇಳೋದಿಲ್ಲ. ತುಮಕೋ ಜ್ಞಾನ ಸಾಗರ್ ಸೆ ಜ್ಞಾನ್ ಮಿಲ್ತಾ ಹೈ, ವಹ ಸಮಜ್ತೆ ಭಿ ಹೈ ಪರಂತು ಉನ್ಕೋ ಡರ್ ರಹತಾ ಹೈ. ನಿಮಗೀಗ ಜ್ಞಾನಸಾಗರ ತಂದೆಯಿಂದ ಜ್ಞಾನ ಸಿಗ್ತಾ ಇದೆ. ಈ ಜ್ಞಾನ ಸತ್ಯ ಇದೆ ಅನ್ನೋದು ಸನ್ಯಾಸಿಗಳಿಗೂ ಗೊತ್ತಿದೆ, ಅವ್ರಿಗೂ ಅರ್ಥ ಆಗ್ತದೆ. ಆದರೆ ಅವರಲ್ಲಿ ಒಂದು ಭಯ ಇದೆ. आगे चलकर मान लेंगे बरोबर कृष्ण ने गीता नहीं सुनाई, लेकिन अगर अब कहेंगे तो उनके सब फॉलोवर्स भाग जाएंगे, फट से कहेंगे इनको बीके का जादू लगा है. ಇವತ್ತು ಅನೇಕ ಸನ್ಯಾಸಿಗಳಿಗೆ ಗುರುಗಳಿಗೆ ಈ ಜ್ಞಾನ ಗೊತ್ತಾಗಿದೆ.
ಆದರೆ ಅವರು ತಮ್ಮ ಭಕ್ತರ ಮುಂದೆ ಇದನ್ನು ಹೇಳೋದಿಲ್ಲ. ಅವ್ರಿಗೂ ತಿಳಿದಿದೆ ಗೀತಾಜ್ಞಾನ ಕೊಡೋನು ನಿರಾಕಾರ ಕೃಷ್ಣ ಆಗಿದ್ದಾನೆ ವಿನಃ ಸತ್ಯಯುಗದ ಶ್ರೀಕೃಷ್ಣ ಅಲ್ಲ ಅಂಥೇಳಿ. ಆದರೆ ಈ ಮಾತನ್ನು ಅವರು ಈಗಲೇ ಶಿಷ್ಯರ ಮುಂದೆ ಹೇಳೋದಿಲ್ಲ. ಒಂದು ವೇಳೆ ಹೇಳಿಬಿಟ್ರೆ ಎಲ್ಲ ಶಿಷ್ಯರು ಓಡಿ ಹೋಗ್ತಾರೆ. ಹೇಳ್ತಾರೆ, ನಮ್ಮ ಗುರುಗಳಿಗೂ ಬ್ರಹ್ಮಕುಮಾರಿಯರ ಜಾದೂ ಹತ್ತಿದೆ ಅಂತ. ನಮ್ಮ ಗುರುಗಳಿಗೂ ಬ್ರಹ್ಮಕುಮಾರಿಯರ ಜಾದೂ ಹಿಡಿದಿದೆ ಅಂತ ಉಲ್ಟಾ ಪ್ರಚಾರ ಮಾಡ್ತಾ ಆ ಗುರುಗಳನ್ನೇ ಬಿಟ್ಟು ಹೋಗಿಬಿಡ್ತಾರೆ. अब बाप समझाते, अगर देवता बनना है तो दैवी गुण धारण करो. मुख्य बात है पवित्रता की. यहाँ मनुष्यों का खान पान देखो कितना आसुरी, जन्म जन्मांतर की पाप आत्माएं. ಬಾಬಾ ಹೇಳ್ತಾರೆ, ದೇವತಾ ಆಗಬೇಕಾದ್ರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳ್ರಿ. ಅದರಲ್ಲಿ ಮುಖ್ಯವಾಗಿದೆ ಪವಿತ್ರತೆಯ ಧಾರಣೆ. ಇವತ್ತು ಮನುಷ್ಯರ ಊಟ ಪಾನಿ ಆಹಾರ ನೋಡ್ರಿ ಎಷ್ಟು ಆಸುರಿ ಆಗಿಬಿಟ್ಟಿದೆ. ಜನ್ಮ ಜನ್ಮಾಂತರದ ಪಾಪಾತ್ಮರಾಗಿ ಬಿಟ್ಟಿದ್ದಾರೆ. ಪುಣ್ಯಾತ್ಮ ಏಕ ಭೀ ನಹಿ ಅಭಿ ತುಮ್ ಬನ್ ರಹೆ. ಇಲ್ಲಿ ಪುಣ್ಯಾತ್ಮರು ಒಬ್ಬರೂ ಇಲ್ಲ. सतयुग में सब पुण्यात्माएं होती है श्रेष्ठाचारी पावन. यहाँ है ಭ್ರಷ್ಟಾಚಾರಿ ಪತಿತ. ಸತ್ಯಯುಗದಲ್ಲಿ ಇರುವಂತಹ ಎಲ್ಲ ದೇವತೆಗಳು ಅಂದರೆ ಪುಣ್ಯಾತ್ಮರು, ಶ್ರೇಷ್ಠಾಚಾರಿಗಳು, ಪಾವನ ಆತ್ಮರು. ಕಲಿಯುಗದಲ್ಲಿ ಇದ್ದವರು ಭ್ರಷ್ಟಾಚಾರಿಗಳು, ಪತಿತರು. सतयुग में 5 विकार होते नहीं. राम राज्य रावण राज्य में कितना फ़र्क है. इनको तो रावण राज्य ही कहेंगे ना. ರಾಮ ರಾಜ್ಯ ಮತ್ತು ರಾವಣ ರಾಜ್ಯದಲ್ಲಿ ಎಷ್ಟು ವ್ಯತ್ಯಾಸ ಇದೆ. ರಾಮ ರಾಜ್ಯದಲ್ಲಿ ವಿಕಾರ ಇರೋದಿಲ್ಲ, ರಾವಣ ರಾಜ್ಯದಲ್ಲಿ ವಿಕಾರ ಇದೆ. ಅದು ನಿರ್ವಿಕಾರಿ ರಾಜ್ಯ, ಇದು ವಿಕಾರಿ ರಾಜ್ಯ. ಇಲ್ಲಿ ಎಲ್ಲರೂ ಪತಿತರು, ಅಲ್ಲಿರೋರೆಲ್ಲರೂ ಪಾವನರು. ಈ ಪತಿತರನ್ನು ಪಾವನ ಮಾಡುವುದಕ್ಕಾಗಿಯೇ ತಂದೆಗೆ ಕರೀತಾರೆ. ಪತಿತ ಪಾವನ್ ಏಕ್ ಹಿ ಗಾಡ್ ಫಾದರ್ ಹೇ. ಪತಿತ ಪಾವನ ಯಾರು ಅಂದರೆ ಅವನೊಬ್ಬನೇ ಆಗಿದ್ದಾನೆ. ಬೇಹದ್ ಕಾ ಬಾಪ್ ಹೇ. ಬೇಹದ್ ಕೆ ಬಾಪ್ रचयिता को रचना याद करती है. बाबा ने समझाया, सतयुग में है एक बाप, फिर होते हैं 2 बाप, लौकिक और पारलौकिक. तुमको है 3 बाप. ಬೇಹದ್ದಿನ ತಂದೆ, ರಚಯಿತನಾದ ತಂದೆಗೆ ರಚನೆಯಾದಂಥವರು ನೆನ್ಪು ಮಾಡ್ತಾರೆ. ಹೀಗೆ ಭಕ್ತಿ ಮಾರ್ಗದಲ್ಲಿ ಪ್ರತಿಯೊಬ್ಬರಿಗೆ ಇಬ್ಬರು ತಂದೆ ಇರ್ತಾರೆ. ಒಬ್ಬರು ಲೌಕಿಕ, ಒಬ್ಬರು ಪಾರಲೌಕಿಕ. ಸತ್ಯಯುಗದಲ್ಲಿ ಎಲ್ಲರಿಗೂ ಒಬ್ಬರೇ ತಂದೆ ಇರ್ತಾರೆ. ಕೇವಲ ಲೌಕಿಕ ತಂದೆ ಮಾತ್ರ ಇರ್ತಾರೆ. ಪಾರಲೌಕಿಕ ತಂದೆಯ ಪರಿಚಯನೂ ಇರೋದಿಲ್ಲ, ಸಂಬಂಧನೂ ಇರೋದಿಲ್ಲ, ನೆನಪೂ ಮಾಡೋದಿಲ್ಲ. ಸತ್ಯಯುಗದಲ್ಲಿ ಒಬ್ಬ ತಂದೆ, ಭಕ್ತಿ ಮಾರ್ಗದಲ್ಲಿ ಇಬ್ಬರು ತಂದೆ, ಸಂಗಮ ಯುಗದಲ್ಲಿ 3 ಜನ ತಂದೆ ಇದ್ದಾರೆ. लौकिक, पारलौकिक और अलौकिक. भक्ति मार्ग में लौकिक बाप होते भी पारलौकिक को याद करते, फिर घड़ी घड़ी भूल जाते. प्रजापिता ब्रह्मा तो गाया हुआ है ना, वह अभी ही मिलता है. ಭಕ್ತಿ ಮಾರ್ಗದಲ್ಲಿ ಲೌಕಿಕ ತಂದೆಯ ಜೊತೆಗೆ ಪಾರಲೌಕಿಕ ತಂದೆ ಪರಮಾತ್ಮನಿಗೂ ನೆನ್ಪು ಮಾಡ್ತಿರ್ತಾರೆ ಆಗಾಗ. ಆದರೆ ಮತ್ತೆ ಮರಿತಾ ಇರ್ತಾರೆ. ನಮಗೆ ಸಿಕ್ಕಿರುವಂಥ ಅಲೌಕಿಕ ತಂದೆ ಪ್ರಜಾಪಿತ ಬ್ರಹ್ಮಬಾಬಾ ಕೇವಲ ಸಂಗಮ ಯುಗದಲ್ಲಿ ಮಾತ್ರ ಸಿಗ್ತಾರೆ.
यह निराकार और साकार दोनों इकट्ठे हैं, दोनों का हाईएस्ट पोजीशन है। इनसे बड़ा कोई होता नहीं। और कितना साधारण रीति बैठे, पढ़ाई भी कितनी सहज है बच्चों के लिए। ನಮ್ಮ ಸನ್ಮುಖದಲ್ಲಿ ನಿರಾಕಾರ ಮತ್ತು ಸಾಕಾರ ತಂದೆ ಇಬ್ಬರು ಒಟ್ಟಿಗೆ ಇದ್ದಾರೆ. ಇಬ್ಬರ ಸ್ಥಾನಮಾನನೂ ಬಹಳ ದೊಡ್ಡದಾಗಿದೆ. ಇವರಿಗಿಂತ ಮೇಲೆ ದೊಡ್ಡವರು, ಶ್ರೇಷ್ಠ ಆದವರು ಯಾರೂ ಇಲ್ಲ. ಇಡೀ ಸಾಕಾರ ಜಗತ್ತಿಗೆ ದೊಡ್ಡವರು ಬ್ರಹ್ಮ ಬಾಬಾ, ಮೂರು ಲೋಕಕ್ಕೆ ದೊಡ್ಡವರು ನಿರಾಕಾರ ಶಿವ ಬಾಬಾ. ಆದರೆ ಇಬ್ಬರೂ ಸಹ ಮಕ್ಕಳ ಮುಂದೆ ಎಷ್ಟು ಸಾಧಾರಣ ರೂಪದಲ್ಲಿ ಕೂತಿದ್ದಾರೆ, ಎಷ್ಟು ಸಾಧಾರಣ ರೀತಿಯಿಂದ ಓದಿಸ್ತಾ ಇದ್ದಾರೆ. कहते अपने को आत्मा समझो, मुझे याद करो. आत्मा तो अविनाशी है, एक शरीर छोड़ दूसरा शरीर लेती है. तुमको रोने की दरकार नहीं. मनुष्य शरीर को याद करने से रोते हैं, तुमको रोने की दरकार नहीं. सतयुग में कभी रोते नहीं, वहाँ है मोह जीत. यह सब बातें तुमको संगम युग पर समझाई जाती है. ಬಾಬಾ ಹೇಳ್ತಾರೆ, ದೇಹ ವಿನಾಶಿ, ಆತ್ಮ ಅವಿನಾಶಿ. ಆತ್ಮ ಒಂದು ದೇಹ ಬಿಟ್ಟು ಇನ್ನೊಂದು ದೇಹದಲ್ಲಿ ಹೋಗ್ತದೆ. ಹೀಗೆ ಆತ್ಮ ದೇಹ ಬಿಟ್ಟಾಗ ನೀವು ಯಾಕೆ ಅಳ್ತೀರಿ? ಸತ್ಯಯುಗದಲ್ಲಿ ಯಾರೂ ಅಳೋದಿಲ್ಲ, ಅವರು ಮೋಹಜೀತ ಆಗಿರ್ತಾರೆ. ಇಲ್ಲಿಯವರು ಯಾಕೆ ಅಳ್ತಾರಂದರೆ ದೇಹಧಾರಿಗಳ ಮೇಲೆ ಮೋಹ ಇರ್ತದೆ. ಈ ಎಲ್ಲ ಮಾತುಗಳನ್ನು ಬಾಬಾ ಸಂಗಮ ಯುಗದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. तुमको यह लक्ष्मी नारायण का चित्र देखकर बहुत खुशी होनी चाहिए. इसलिए बाप ने कहा है, यह लक्ष्मी नारायण त्रिमूर्ति का बैज व मेडल जेब में डाल दो. घड़ी घड़ी पॉकेट से निकाल कर देखो. ओ हम तो यह बनने वाले हैं. बहुत खुशी होगी, देखने से खुशी होगी. औरों को भी दिखाकर खुश करो कि हम यह बन रहे. ಬಾಬಾ ಹೇಳ್ತಾರೆ, ಲಕ್ಷ್ಮೀನಾರಾಯಣರ ಚಿತ್ರ ನೋಡಿದರೆ ನಿಮಗೆ ಬಹಳ ಖುಷಿಯಾಗಬೇಕು. ನಾವೇ ಆ ಥರ ಆಗ್ತಿದ್ದೀವಿ ಅಂತ ನೆನಪಾಗಬೇಕು, ಸ್ಮೃತಿ ಬರಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಂದು ಕಡೆ ಲಕ್ಷ್ಮೀನಾರಾಯಣ, ಇನ್ನೊಂದು ಕಡೆ ತ್ರಿಮೂರ್ತಿಯ ಚಿತ್ರ ಇರುವಂತಹ ಬ್ಯಾಡ್ಜನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳಿ. ಆಗಾಗ ಅದನ್ನು ತೆಗೆದು ನೋಡ್ತಾ ಇರಿ. ನೋಡಿ ನೋಡಿ ಆನಂದದ ಅನುಭವ ಮಾಡಿರಿ, ಖುಷಿಯಲ್ಲಿ ಇರಿ. ಜನರಿಗೂ ಖುಷಿಯಿಂದ ತಿಳಿಸ್ರಿ, ನಾವು ಈ ಥರ ಆಗ್ತಿದ್ದೇವೆ. मैं तो शिव बाबा का बच्चा हूँ, मुझे किस बात की क्या परवाह है. कुछ घाटा पड़ा सो भी क्या, हम तो 21 जन्म के लिए पद्मपति बनते हैं. देखो बाबा ने सब कुछ दे दिया, फिर फ़ायदे में है या घाटे में है. बाबा अब सन्मुख समझा रहे. ಬಾಬಾ ಹೇಳ್ತಾರೆ, ನಾನು ಶಿವನ ಮಗು, ಪರಮಾತ್ಮನ ಮಗು. ನನಗೆ ಯಾವ ಚಿಂತೆನೂ ಇಲ್ಲ. ನಾನು ಯಾಕೆ ಚಿಂತೆ ಮಾಡಬೇಕು? ಏನಾದರೂ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ನಷ್ಟ ಆದ್ರೂ ಚಿಂತೆ ಮಾಡಬೇಡಿ. ಭವಿಷ್ಯದಲ್ಲಿ ನಾನು ಪದ್ಮಾಪದಂ ಪತಿ ಆಗ್ತಿದ್ದೇನೆ. 21 ಜನ್ಮಕ್ಕಾಗಿ ಪದ್ಮಾಪದಂ ಪತಿ ಆಗ್ತಾ ಇದ್ದೇನೆ ಎನ್ನೋದನ್ನು ನೆನ್ಪಿಟ್ಕೊಳ್ರಿ. ನೋಡಿ, ಬ್ರಹ್ಮ ಬಾಬಾ ತಮ್ಮ ಸರ್ವಸ್ವವನ್ನು ಕೊಟ್ಬಿಟ್ರು. ಹಾಗಾದರೆ ಅವರಿಗೆ ಲಾಭ ಆಯಿತೋ ಅಥವಾ ನುಕ್ಸಾನ ಆಯಿತೋ? ಎಲ್ಲರಕ್ಕಿಂತ ಅತೀ ಶ್ರೀಮಂತ, ಇಡೀ ಜಗತ್ತಿಗೆ ಶ್ರೀಮಂತ ಶ್ರೀನಾರಾಯಣ ಆಗ್ತಾರೆ.
ಅಂದ ಮೇಲೆ ಅವರಿಗೆ ಲಾಭನೇ ಆಗಿದೆ ವಿನಃ ಹಾನಿಯಾಗಲಿಲ್ಲ. तुम्हारा यह धन दौलत सब कुछ मिट्टी में मिल जाने वाला है. अपना जीवन सफल करना है तो अपना तन मन धन इसमें लगाओ. फिर इनके एवज में देखो तुमको क्या मिलता है. आत्मा भी गोल्डन बन जाती, तन भी सुंदर और धन तो अथाह रहता है. ಬಾಬಾ ಹೇಳ್ತಾರೆ, ನಿಮ್ಮ ಹತ್ತಿರ ಇರುವ ಹಣ ಎಲ್ಲ ಮಣ್ಣಿನಲ್ಲಿ ಹೋಗಲಿದೆ. ಆದ್ದರಿಂದ ಇರುವ ತನು ಮನ ಧನವನ್ನು ಈಶ್ವರಿಯ ಸೇವೆಗೆ ಅರ್ಪಿಸಿ ಜೀವನ ಸಫಲ ಮಾಡಿಕೊಳ್ಳಿ. ಬದಲಾಗಿ ನಿಮಗೆ ತಂದೆ ಏನು ಕೊಡ್ತಾರೆ? ಆತ್ಮ ನೀವು ಚಿನ್ನದ ಸಮಾನ ಆಗಿಬಿಡ್ತೀರಿ. ದೇಹವೂ ಸಹ ಸುಂದರ ಕಂಚನ ಕಾಯ ಆಗ್ತದೆ. ಹಣ ಅಂತೂ ಅಪಾರವಾಗಿ ಸಿಗ್ತದೆ. ಅಷ್ಟೆಲ್ಲ ತಂದೆ ನಿಮಗೆ ಕೊಡ್ತಿದ್ದಾರಂದರೆ ಯಾಕೆ ನಿಮ್ಮ ಜೀವನವನ್ನು ಸಫಲ ಮಾಡ್ಕೋಬಾರ್ದು? अच्छा, मीठे मीठे सिकिलदे बच्चों प्रति मात पिता बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणೆಗಾಗಿ ಮುಖ್ಯಾಂಶಗಳು. मैं शिव बाबा का बच्चा हूँ. मुझे 21 जन्मों के लिए पदमपति बनना है. इसी खुशी में रहना है और सबको खुश करना है. किसी बात की परवाह नहीं करनी है. ನಾನು ಶಿವತಂದೆಯ ಮಗು ಆಗಿದ್ದೇನೆ. ಭವಿಷ್ಯದಲ್ಲಿ 21 ಜನ್ಮಕ್ಕೆ ಪದ್ಮಾಪದಂ ಪತಿ ಆಗ್ತೀನಿ. ಇದೇ ಖುಷಿಯಲ್ಲಿ ಇರಬೇಕು. ಎಲ್ಲರನ್ನೂ ಖುಷಿ ಕೊಡಬೇಕು. ಯಾವುದೇ ವಿಷಯದ ಬಗ್ಗೆ ಚಿಂತೆ ಮಾಡಬಾರದು. ಎರಡನೇದು, एक बाप की अद्वैत मत पर चलकर बेहद का वैरागी बनना है. एक बाप को फॉलो करना है. ಒಬ್ಬ ತಂದೆ ಕೊಡುವ ಅದ್ವೈತ ಮತದಂತೆ ನಡೆದು ಬೇಹದ್ದಿನ ವೈರಾಗಿ ಆಗಬೇಕು. ಅದ್ವೈತ ಮತ ಅಂದ್ರೇ ಶ್ರೀಮತ. ಒಬ್ಬ ತಂದೆಗೆ ಅನುಕರಣೆ ಮಾಡಬೇಕು. ವರದಾನ. ಆತ್ಮಿಕ ಸುಗಂಧ ಮತ್ತು ದಯಾಗುಣದ ಮೂಲಕ ವಿಶ್ವನವ ನಿರ್ಮಾಣ ಮಾಡುವಂತಹ विश्व कल्याणकारी भव. रूहाब और रहम के गुण द्वारा विश्व नव निर्माण करने वाले विश्व कल्याणकारी भव. विश्व कल्याणकारी बनने के लिए मुख्य 2 धारणाएं आवश्यक है. एक ईश्वरीय रूहाब और दूसरा रहम. ವಿಶ್ವ ಕಲ್ಯಾಣಕಾರಿ ಆಗುವುದಕ್ಕಾಗಿ ಮುಖ್ಯ 2 ಧಾರಣೆಗಳ ಅವಶ್ಯಕತೆ ಇದೆ. ಒಂದು, ಆತ್ಮಿಕ ಸುಗಂಧ ಇರಬೇಕು. ಎರಡನೇದು, ದಯಾಭಾವನೆ ಇರಬೇಕು. अगर रूहाब और रहम दोनों साथ साथ है और समान है तो रूहानियत की स्टेज बन जाती है. ಆತ್ಮಿಕ ಸುಗಂಧ ಮತ್ತು ದಯಾಭಾವನೆ ಎರಡೂ ಜೊತೆಗೆ ಮತ್ತು ಸಮಾನವಾಗಿ ಇದ್ದರೆ ನಮ್ಮಲ್ಲಿ ಆತ್ಮಿಕ ಸ್ಥಿತಿ ಬಂದ್ಬಿಡ್ತದೆ. तो जब भी कोई कर्तव्य करते हो, मुख से शब्द वर्णन करते हो, तो चेक करो कि रहम और रूहाब दोनों समान रूप में है. ಯಾವುದೇ ಒಂದು ಕರ್ತವ್ಯ ಮಾಡುವಾಗ, ಮುಖದಿಂದ ಶಬ್ದಗಳನ್ನು ಆಡುವಾಗ ನೋಡ್ಕೊಳ್ಳಿ
ನಿಮ್ಮ ಕರ್ತವ್ಯದಲ್ಲಿ ದಯಾಭಾವನೆ ಇದೆಯೇ? ಮುಖದಲ್ಲಿ ಆತ್ಮಿಕ ಸುಗಂಧಭರಿತ ಮಾತುಗಳು ಬರ್ತಾ ಇವೆಯೇ? ಎರಡರಲ್ಲಿಯೂ ಸಹ ಸಮಾನತೆ ಇದೆಯೇ? ನೋಡ್ಕೊಳ್ಳಿ. शक्तियों के चित्रों में इन दोनों गुणों की समानता दिखाते. ಶಕ್ತಿಯರು ಅಥವಾ ದೇವಿಯರ ಚಿತ್ರಗಳಲ್ಲಿ ಒಂದು ಕಡೆ ಆತ್ಮಿಕ ಸುಗಂಧನೂ ತೋರಿಸ್ತಾರೆ, ಶಕ್ತಿ ಸ್ವರೂಪನೂ ತೋರಿಸ್ತಾರೆ, ಮತ್ತೊಂದು ಕಡೆ ದಯಾ ಸ್ವರೂಪನೂ ತೋರಿಸ್ತಾರೆ. ದಯಾಗುಣ ಮತ್ತು ಶಕ್ತಿಯ ಗುಣ ಎರಡೂ ಸಮಾನವಾಗಿ ಇರ್ತದೆ ಶಕ್ತಿಯರಲ್ಲಿ. इसी के आधार पर विश्व नव निर्माण के निमित्त बन सकते हो. ಶಕ್ತಿಯರು ಅಂದರೆ ನಿಮ್ಮದೇ ಸಂಗಮ ಯುಗದ ರೂಪ. ಆದ್ದರಿಂದ ಸಂಗಮ ಯುಗದಲ್ಲಿ ನೀವು ಮಕ್ಕಳು ಒಂದು ಆತ್ಮಿಕ ಸುಗಂಧದ ಸ್ವರೂಪ ಆಗಿರಬೇಕು. ಎರಡನೇದು ದಯಾಗುಣದ ಸ್ವರೂಪ ಆಗಬೇಕು. ಇದರ ಆಧಾರದಿಂದ ನೀವು ವಿಶ್ವ ನವ ನಿರ್ಮಾಣ ಮಾಡೋದಕ್ಕೆ ನಿಮಿತ್ತ ಆಗ್ತೀರಿ. ಸ್ಲೋಗನ್. बाप के प्यार के पीछे व्यर्थ संकल्प न्योछावर कर दो, यही सच्ची कुर्बानी है. ತಂದೆಯ ಪ್ರೀತಿಯ ಸಲುವಾಗಿ, ತಂದೆಯ ಪ್ರೀತಿ ಬೇಕು ಅಂದರೆ ವ್ಯರ್ಥ ಸಂಕಲ್ಪಗಳನ್ನು ಅರ್ಪಣೆ ಮಾಡಿರಿ, ವ್ಯರ್ಥ ಸಂಕಲ್ಪಗಳನ್ನು ತ್ಯಾಗ ಮಾಡಿರಿ. ಇದೇ ನಿಜವಾದ ಬಲಿದಾನ ಆಗಿದೆ. ತಂದೆಯ ಪ್ರೀತಿಗಾಗಿ ವ್ಯರ್ಥ ಸಂಕಲ್ಪಗಳನ್ನು ತ್ಯಾಗ ಮಾಡಿರಿ. ಇದೇ ನಿಜವಾದ ಬಲಿದಾನ ಆಗಿದೆ. ಓಂ ಶಾಂತಿ.